ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಹಣ ಪಡಿತಿದ್ದಂತವರಿಗೆ ಮತ್ತೊಂದು ಗುಡ್ ನ್ಯೂಸ್. ಹೌದು ಸ್ನೇಹಿತರೆ, ನಾಳೆ ಏನಿದೆ ಗೃಹಲಕ್ಷ್ಮಿ ಯೋಜನೆಯ 7ನೇ ಕಂತಿನ ಹಣ ಮತ್ತೆ ಬಿಡುಗಡೆ ಆಗ್ತಾ ಇದೆ. ಆದ್ರೆ ಮತ್ತೆ 4 ದೊಡ್ಡ ಬದಲಾವಣೆಯನ್ನ ಮಾಡಿ 7ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಯಾಕೆ ಈ ರೀತಿಯಾಗಿ ದಿನ ದಿನನೂ ಅಪ್ಡೇಟ್ ಮಾಡ್ತಿರ್ತಾರೆ, ಬದಲಾವಣೆ ಮಾಡ್ತಿರ್ತಾರೆ ಅಂದ್ರೆ ಈ ಬಾರಿ ಮತ್ತೆ ಯಾರ್ಯಾರಿಗೆ ಹಣ ಬಂದಿದ್ದಿಲ್ಲ, ಪ್ರತಿಯೊಬ್ಬರ ಖಾತೆಗೆ ಹಣ ಸೇರ್ಬೇಕಂತೇಳಿ ಈ ಒಂದು 4 ದೊಡ್ಡ ಬದಲಾವಣೆಯನ್ನ ಮಾಡಲಾಗಿದೆ ಅಂತೆ. ಹೌದು ಸ್ನೇಹಿತರೆ, ಇದೀಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯಿಂದ ಬಂದಿರುವಂತ ಹೊಸ ಅಪ್ಡೇಟ್. ನಾಳೆ ಗುರುವಾರ ಮಾರ್ಚ್ 28ನೇ ತಾರೀಕು ಮತ್ತೆ 7ನೇ ಕಂತಿನ ಹಣ ಕೆಲವೊಂದು ಜಿಲ್ಲೆಗಳಿಗೆ, ಅಂದ್ರೆ ಯಾವ ಜಿಲ್ಲೆಗಳಿಗೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ, ಬಿಡುಗಡೆ ಆಗ್ತಾ ಇದೆ. ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿರ್ಬೋದು, ಬಹಳಷ್ಟು ಮಂದಿ ಏನು ಸರ್ ನಮ್ಗೆ 8ನೇ ಕಂತಿನ ಹಣ ಬಿಡುಗಡೆ ಆಯ್ತು, ಕೊನೆಗೂ ಇನ್ನೂ ಪೆಂಡಿಂಗ್ ಹಣನೇ ಬಂದಿಲ್ಲ, 7ನೇ ಕಂತಿನ ಹಣನೇ ಬಂದಿಲ್ಲ ಅಂತ ಕೇಳ್ತಾ ಇದೆ. ಸೊ ಅದಕ್ಕಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಒಂದು ಪ್ಲಾನ್ ಮಾಡಿದೆ. 8ನೇ ಕಂತಿನ ಹಣ ನಿಧಾನವಾಗಿ ಬಿಡುಗಡೆ ಮಾಡ್ತಾ ಇದೆ. 7ನೇ ಕಂತಿನ ಹಣ ಪ್ರಿಫರೆನ್ಸ್ ಜಾಸ್ತಿ ಇದೆ. ಯಾಕಂದ್ರೆ ಪ್ರತಿಯೊಬ್ಬರಿಗೂ 7ನೇ ಕಂತಿನ ಹಣ ಕ್ಲಿಯರ್ ಆಗಿ ತಲುಪಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಮತ್ತೆ 4 ದೊಡ್ಡ ಬದಲಾವಣೆಯನ್ನ ಮಾಡಿ ನಾಳೆ 7ನೇ ಕಂತಿನ ಹಣ ಮತ್ತೆ ರಿಲೀಸ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಯಾವ್ಯಾವ ಜಿಲ್ಲೆಯವರಿಗೆ ಬರ್ಬೋದು ಈ 4 ದೊಡ್ಡ ಬದಲಾವಣೆಗಳು, ಏನೇನು ಇದರಿಂದ ಯಾರಿಗೆಲ್ಲ ಹಣ ಬರ್ಬೋದು, ಯಾರಿಗೆಲ್ಲ ಬರೋದಿಲ್ಲ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಗೃಹಲಕ್ಷ್ಮಿಯರು ಏನಿದ್ದಾರೆ ಈ ಒಂದು ಮಾಹಿತಿಯನ್ನ ಪೂರ್ತಿಯಾಗಿ ನೋಡಿ, ವಿಡಿಯೋನ ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಆದಷ್ಟು ಎಲ್ಲಾ ಗೃಹಲಕ್ಷ್ಮಿಯರಿಗೆ ಈ ಒಂದು ಮಾಹಿತಿಯನ್ನ ಕೂಡಲೇ ಶೇರ್ ಮಾಡಿ. ಯಾಕಂದ್ರೆ ಬಹಳಷ್ಟು ಮಂದಿಗೆ ಹೊಸ ಅಪ್ಡೇಟ್ಗಳು ಗೊತ್ತಿರೋದಿಲ್ಲ, ಹಣ ಬಂದಿಲ್ಲ ಅಂತ ಹೇಳ್ತಿರ್ತಾರೆ. ಯಾಕೆ ಬಂದಿಲ್ಲ, ಹೊಸ ಅಪ್ಡೇಟ್ ಏನಂತ ಅವ್ರು ಕೂಡ ತಿಳ್ಕೊಳಕ್ಕೆ ಅನುಕೂಲ ಆಗುತ್ತೆ. ಹಾಗಾದ್ರೆ ಬನ್ನಿ, ನಾಳೆ 4 ದೊಡ್ಡ ಬದಲಾವಣೆಯೊಂದಿಗೆ 7ನೇ ಕಂತಿನ ಹಣ ಮತ್ತೆ ಬಿಡುಗಡೆ ಆಗ್ತಾ ಇದೆ. ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಯೋಣ. ಹೌದು ಸ್ನೇಹಿತರೆ, ಖುದ್ದಾಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವರಾದಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೊಟ್ಟಿರುವಂತ ಒಂದು ಹೊಸ ಅಪ್ಡೇಟ್ ಇದು. ನೇರವಾಗಿ ಮ್ಯಾಟ್ರಿಗೆ ಬರೋಣ. ನಾಳೆ ಏನಿದೆ ಮಾರ್ಚ್ 28ನೇ ತಾರೀಕು ಗುರುವಾರ ಗೃಹಲಕ್ಷ್ಮಿ ಯೋಜನೆಯ 7ನೇ ಕಂತಿನ ಹಣವನ್ನ ಮತ್ತೆ ರಿಲೀಸ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ 8ನೇ ಕಂತಿನ ಹಣ ಆರಾಮಾಗಿ ಎಲ್ಲರ ಖಾತೆಗೆ ತಲುಪುತ್ತಂತೆ. ಆದ್ರೆ 7ನೇ ಕಂತಿನ ಹಣ ಸ್ವಲ್ಪ ಪ್ರಾಬ್ಲಮ್ ಆಗಿ ಸ್ಟ್ರಕ್ ಆಗಿತ್ತು. ಸೊ ಅದನ್ನ ಸಾರ್ಟ್ ಔಟ್ ಮಾಡ್ತಾ ಇದೀವಿ. ಅಂದ್ರೆ ಯಾರ್ಯಾರಿಗೆ ಹಣ ಬಂದಿದ್ದಲ್ಲ, ಯಾಕೆ ಬಂದಿದ್ದಿಲ್ಲ ಅದನ್ನ ಕ್ಲಿಯರ್ ಮಾಡಿ ಹಣವನ್ನ ರಿಲೀಸ್ ಮಾಡ್ತಾ ಇದೀವಿ ಅಂತ ಮಾಹಿತಿ ಕೊಟ್ಟಿರುವಂತದ್ದು. ಅಂದ್ರೆ ಇವತ್ತ ನಿನ್ನೆ ಬಂದಿಲ್ಲ ಅಂದ್ರೆ ಬೇಜಾರಾಗುವಂತ ಅವಶ್ಯಕತೆ ಇಲ್ಲ. ನಾಳೆ 100% ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 7ನೇ ಕಂತಿನ ಹಣ ಬರ್ತಾ ಇದೆ. ಆದ್ರೆ 4 ದೊಡ್ಡ ಬದಲಾವಣೆಯನ್ನ ಮಾಡಲಾಗಿದೆ. ಮೊದಲನೇ ಒಂದು ದೊಡ್ಡ ಬದಲಾವಣೆ ಏನಪ್ಪಾ ಅಂತಂದ್ರೆ, ಯಾರ್ಯಾರು ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಮತ್ತೆ ರೀ ಅಪ್ಲೈ ಮಾಡಿದ್ರಿ, ಸೊ ಅವ್ರದ್ದು ಕೆಲವು ಪೆಂಡಿಂಗ್ ಇದ್ವಂತ ಅಪ್ಲಿಕೇಶನ್, ಅವುಗಳಿಗೆ ಅಪ್ರೂವಲ್ ಕೊಟ್ಟು ನಾಳೆ ಅಂತವರಿಗೆ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಹೌದು ಸ್ನೇಹಿತರೆ, ಇದು ಮೊದಲನೇ ಒಂದು ದೊಡ್ಡ ಬದಲಾವಣೆ. ಎರಡನೇ ಒಂದು ದೊಡ್ಡ ಬದಲಾವಣೆ ಏನಪ್ಪಾ ಅಂತಂದ್ರೆ, ಕೆಲವರು ರೇಷನ್ ಕಾರ್ಡ್ ಗಳನ್ನ ತಿದ್ದುಪಡಿ ಮಾಡಿ ಸ್ಟ್ರಕ್ ಆಗಿಬಿಡ್ತು ಹಣ, ಅವ್ರಿಗೆ ಹಣನೇ ಹೋಗ್ತಾ ಇದೆಯಲ್ಲ. ಯಾಕೆ ನಿಮ್ಗೆ ಹಣ ಬರ್ತಾ ಇಲ್ಲ ಅಂತ ಕೇಳ್ತಿರಲ್ಲ. ಸೊ ಇಂಥವು ಕಾರಣಗಳು ಇರ್ತವೆ. ಇಂಥವ್ರು ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿದಂಥವ್ರು ಆ ಡಾಟಾ ಏನಿದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಕೆಲವೊಂದು ಹೋಗಿದ್ದಿಲ್ಲ. ಸೊ ಈಗ ಅವು ಮತ್ತೆ ಎಲ್ಲ ಬಿಡುಗಡೆ ಆಗಿದಾವಂತೆ. ಸೊ ಅಂತವನ್ನ ಪ್ರಾಬ್ಲಮ್ಸ್ ಕೆಲವರು ಕ್ಲಿಯರ್ ಮಾಡಿ ಸೊ ಅಂತವ್ರಿಗೆ ಕೂಡ ಹಣವನ್ನ ಬಿಡುಗಡೆ ಮಾಡ್ತಾ ಇದಾರಂತೆ. ಇನ್ನು ಮೂರನೇ ದೊಡ್ಡ ಬದಲಾವಣೆ ಏನಪ್ಪಾ ಅಂತಂದ್ರೆ, ನಿಮ್ಗೆ ಎಲ್ಲ ಕ್ಲಿಯರ್ ಇರುತ್ತೆ, ಆದ್ರೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಾ ಇರಲ್ಲ. ಸೊ ಇಂಥವ್ರಿಗೆ ಏನಪ್ಪಾ ಅಂತಂದ್ರೆ ಒಂದು ಹೊಸ ಪ್ಲಾನ್. ಅಂದ್ರೆ ಇದು ಏನಪ್ಪಾ ಅಂತಂದ್ರೆ, ಮಹಿಳೆಯರ ಅಕೌಂಟ್ಗೆ ಬಂದಿಲ್ಲ ಅಂದ್ರೆ ಅವರ ಹಸ್ಬೆಂಡ್ ಖಾತೆಗೆ, ಅವರ ಒಂದು ಗಂಡಂದ್ರ ಅಕೌಂಟ್ಗೆ ಹಣವನ್ನ ಹಾಕ್ತಿವಿ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ತಿಳಿಸಿದೆ. ಆದ್ರೆ ಇದು ಎಷ್ಟು ಗಂಡಂದ್ರ ಅಕೌಂಟ್ಗೆ ಹೋಗಿದಾವ ಹಣ ಅನ್ನೋದು ಗೊತ್ತಿಲ್ಲ. ಆದ್ರೆ ನಿಮಗೇನಾದ್ರೂ ಸತತವಾಗಿ ಹಣ ಬಂದಿಲ್ಲ ಅಂದ್ರೆ ನಿಮ್ಮ ಗಂಡಂದ್ರ ಅಕೌಂಟ್ ಗಳನ್ನ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ಅವರಿಗೆ ಹಣ ಬಂದಿರುವಂತ ಸಾಧ್ಯತೆ ಇದೆ. ಇನ್ನು 4ನೇ ದೊಡ್ಡ ಬದಲಾವಣೆ ಏನಪ್ಪಾ ಅಂತಂದ್ರೆ, ತಾಂತ್ರಿಕ ದೋಷ. ಅಂದ್ರೆ ನಿಮಗೆ ಗೊತ್ತಿರ್ಬೋದು, ಟೆಕ್ನಿಕಲ್ ಇಶ್ಯೂ, ಟೆಕ್ನಿಕಲ್ ಎರರ್ಲಿಂದಾಗಿ ಬಹಳಷ್ಟು ಮಂದಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಹೋಗ್ತಿದ್ದಲ್ಲ. ಅಂದ್ರೆ ಕೆಲವೊಬ್ರು ಸ್ಟೇಟಸ್ ನಲ್ಲಿ GST ಪೇಯರ್, ಟ್ಯಾಕ್ಸ್ ಪೇಯರ್ ಅಂತ ತೋರಿಸ್ತಾ ಇತ್ತು. ಆದ್ರೆ ಅವರು GST ಪೇಯರ್ ಆಗಿರೋದಿಲ್ಲ, ಟ್ಯಾಕ್ಸ್ ಪೇಯರ್ ಆಗಿರೋದಿಲ್ಲ, ಆದ್ರೂ ಕೂಡ ಈ ರೀತಿಯಾಗಿ ತೋರಿಸ್ತಾ ಇತ್ತಂತೆ. ಈ ರೀತಿ ಇದ್ದಂತವ್ರಿಗೆ ಏನು ಕೆಲವೊಂದು ಟೆಕ್ನಿಕಲ್ ಇಶ್ಯೂ ಇದ್ವು, ಅವುಗಳನ್ನ ಸಾಲ್ವ್ ಮಾಡಿ ನಾಳೆ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಂತೆ. ಅಂದ್ರೆ ಈ ರೀತಿಯಾಗಿ 4 ದೊಡ್ಡ ಬದಲಾವಣೆಯನ್ನ ಮಾಡಿ ಪ್ರತಿಯೊಬ್ಬರಿಗೂ ಹಣ ತಲುಪಬೇಕಂತ ಹೇಳಿ ಈ ರೀತಿ ಪ್ಲಾನ್ ಅನ್ನ ಮಾಡಿದ್ದಾರೆ. ನಾಳೆ ಏನಿದೆ 7ನೇ ಕಂತಿನ ಹಣ ಇಡೀ ರಾಜ್ಯಾದ್ಯಂತ ಅಂತ ಹೇಳಿದ್ದಾರೆ. ಅಂದ್ರೆ ಕೆಲವೊಂದು ಜಿಲ್ಲೆಗಳಿಗೆ ಅಂತ ಏನ್ ಹೇಳಿಲ್ಲ, ಇಡೀ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲೆಯವರಿಗೆ 7ನೇ ಕಂತಿನ ಹಣ ಈ ಒಂದು 4 ಬದಲಾವಣೆಯೊಂದಿಗೆ ಬಿಡುಗಡೆ ಆಗ್ತಾ ಇದೆ ಅಂತೆ.